ನಾಳೆ ನೀನು ಇಂಟರ್ವ್ಯೂಗೆ ಹೋದಾಗ 4 ಲೈನ್ ನಿನ್ನ ಕೈಯಲ್ಲಿ ಮಾತಾಡೋಕ್ಕೆ ಬರಲ್ಲ ಅಂದರೆ ನಿನ್ನ ಟ್ಯಾಲೆಂಟ್ ಇದ್ರೂ ಯಾವನೂ ಗುರುತಿಸಲ್ಲ ಗುರು. ಮಾತಾಡೋದು ಬರಬೇಕು, ಕರೆಕ್ಟಾಗಿ ನಿನ್ಗೆ ಅನಿಸಿದ್ದು ಹೇಳೋಕ್ಕೆ ಬರಬೇಕು. ನೋಡಿ, ಕರೆಕ್ಟಾಗಿ ನನಗೆ ಅನಿಸಿದ್ದು ಹೇಳಿದೆ, 28 ದಿನ MLA ಆಗಲಿಲ್ವಾ? ಅನಿಸಿದ್ದು ಹೇಳಿದೆ ಅಷ್ಟೇ. ನನಗೇನು ಅನ್ನಿಸ್ತು ಅದನ್ನು ನನಗೆ ಹೇಳಕ್ಕೆ ಬಂತು, ಅದಕ್ಕೆ MLA ಅದೇ. ನಿನಗೆ ಅನಿಸಿದ್ದು ಹೇಳಕ್ಕೆ ನಿನ್ನ ಕೈಯಲ್ಲಿ ಆಗ್ತಿಲ್ಲ, ಇಂಟರ್ವ್ಯೂಗೆ ಹೋಗ್ತೀಯಾ, ಕೆಲಸಕ್ಕೆ ಹೋಗ್ತೀಯಾ, ಫಸ್ಟ್ ಲರ್ನ್ ಹೌ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ದಯವಿಟ್ಟು ಕಲಿಬೇಕು, ಭಾಷೆ ಕಲಿಬೇಕು, ಹಿಡಿತಾ ಇರಬೇಕು, ಓದಬೇಕು, ಪತ್ರಿಕೆ, ಇವೆಲ್ಲ ಕಲಿಬೇಕಪ್ಪ. ಯಾಕೆಂದರೆ ಒಳ್ಳೆ ಕೆಲಸ ಸಿಗಲಿಲ್ಲ, ಒಳ್ಳೆ ಸಂಬಳ ಬರಲ್ಲ ಅಂದರೆ ಹೆಂಡತಿ ಮಕ್ಕಳನ್ನ ಸಂತೋಷವಾಗಿ ಹೆಂಗೆ ನೋಡ್ಕೊಳಕ್ಕಾಗುತ್ತೆ? ಫುಟ್ಬಾತಲ್ಲಿ ಟೀ ಕುಡಿಯೋದಕ್ಕೂ ಕಾಫಿ ಡೇಲ್ ಕುಡಿಯೋದಕ್ಕೂ ಡಿಫ್ರೆನ್ಸ್ ಇಲ್ವ ನಮ್ಮ ಮಗನೇ? ಇದೆ, ಇದೆ. ಎಕಾನಮಿ ಕ್ಲಾಸಲ್ಲಿ ಹೋಗೋಕ್ಕೂ ಬಿಸ್ನೆಸ್ ಕ್ಲಾಸಲ್ಲಿ ಹೋಗೋದಕ್ಕೂ ಡಿಫ್ರೆನ್ಸ್ ಇದೆ. ಈ ಡಿಫ್ರೆನ್ಸೇ ಜೀವನ. ನಾನು ಹೇಳೋದನ್ನು ಗೊತ್ತಾ, ಬೇಜಾರಾಗುವಾಗ ಆಲದ ಮರದ ಕೆಳಗಡೆ ಕೂತ್ಕೊಂಡು ಕಣ್ಣೀರು ಹಾಕೋದಕ್ಕಿಂತ ಆಡಿ ಕಾರಲ್ಲಾಳೋ ಫೀಲ್ ಆದರೂ ಇರುತ್ತೆ ಮಗನೇ.